ನಮಸ್ಕಾರ, ನಾನು ನಿಮ್ಮ ಕ್ಯಾಪ್ಟನ್ ನವೀನ್ ನಾಗಪ್ಪ. ಕಾರ್ಗಿಲ್ ಕದನದಲ್ಲಿ ನಂದು ಒಂದು ಸಣ್ಣ ಅಳಿಲು ಸೇರಿದೆ ಅಂತ ಹೇಳಿ ಹೆಮ್ಮೆ ಆಗುತ್ತೆ. ಅದಕ್ಕಿಂತ ಮುಖ್ಯವಾಗಿ ನನಗೆ ಜನ ಯಾವಾಗ ಹುಬ್ಬಳ್ಳಿ ಹುಲಿ ಅಂತ ಕರೀತಾರಲ್ಲ, ಅವಾಗ ಇನ್ನೂ ಕೂಡ ಖುಷಿ ಆಗುತ್ತೆ. ನಾನು ಯಾವ ಯೂನಿಟಿಗೆ ಬಿಲಾಂಗ್ ಆಗ್ತೀನಿ ಅಂತಂದರೆ, ನಾನು ಆರ್ಮಿ ಸೇರಿಕೊಂಡ ನಂತರ ಸ್ವತಂತ್ರ ಭಾರತದ ಇತಿಹಾಸದಲ್ಲಿ ಯಾವುದಾದ್ರೂ ಒಂದು ಯೂನಿಟ್ಗೆ ಒಂದು ಯುದ್ಧದಲ್ಲಿ 2 ಪರಮವೀರ ಚಕ್ರ ಸಿಕ್ಕಿದ್ರೆ ಅದು ನನ್ನ ಯೂನಿಟ್ ಆದಂತಹ 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ಅಂತ ಹೇಳಲಿಕ್ಕೆ ಹೆಮ್ಮೆ ಆಗುತ್ತೆ. 13th ಬಟಾಲಿಯನ್ ಜಮ್ಮು ಅಂಡ್ ಕಾಶ್ಮೀರ್ ರೈಫಲ್ಸ್ ನಾವು ಸೋಪೂರ್ ಅನ್ನೋ ಊರಲ್ಲಿದ್ವಿ, ಅಂದರೆ ಜಮ್ಮು ಕಾಶ್ಮೀರದ ಮಧ್ಯ ಭಾಗದಲ್ಲಿದ್ವಿ, ಗಡಿ ಪ್ರದೇಶದಲ್ಲಿರಲಿಲ್ಲ. ಕಾರ್ಗಿಲ್ ಯುದ್ಧ ಯಾವಾಗ ಶುರು ಆಗುತ್ತೋ ಅವಾಗ ನಮ್ಮನ್ನ ಅಲ್ಲಿಗೆ ಕರೆಸ್ಕೊಂತಾರೆ. ಸ್ವತಂತ್ರ ಭಾರತದ ಇತಿಹಾಸದಲ್ಲಿ 2 ಪರಮವೀರ ಚಕ್ರ ಸಿಕ್ಕಿದ್ದೆ ಈ ಯೂನಿಟ್ಗೆ ಅಂತ ಹೇಳಿದ್ನಲ್ಲ, ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಹಾಗೂ ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ ಅಂತ ಇಬ್ಬರಿಗೆ ಪರಮವೀರ ಚಕ್ರ ಪದಕವನ್ನ ಕೊಡಲಾಗಿದೆ. ಆ ಯುದ್ಧದಲ್ಲಿ .4875 ಅನ್ನೋ ಬೆಟ್ಟದಲ್ಲಿ ಅವರಿಬ್ರು ಹೋರಾಡಿದ್ರು. ಅದರಲ್ಲಿ ಕೂಡ ನಾನೂ ಕೂಡ ಒಂದು ಪಾತ್ರವನ್ನ ವಹಿಸಿದ್ದೆ ಅಂತ ಹೇಳಿ ಹೆಮ್ಮೆ ಆಗುತ್ತೆ. ದುರಾದೃಷ್ಟವಶ ಕ್ಯಾಪ್ಟನ್ ವಿಕ್ರಮ್ ಬತ್ರಾ ಅವರು ಆ ಯುದ್ಧದಲ್ಲಿ ತೀರ್ಕೊಂತಾರೆ. ರೈಫಲ್ ಮ್ಯಾನ್ ಸಂಜಯ್ ಕುಮಾರ್ಗೂ ಕೂಡ ಪರಮವೀರ ಚಕ್ರ ಕೊಡಲಾಗುತ್ತೆ. ನನಗೂ ಭಾರತ ಸರ್ಕಾರ ನನ್ನ ಸರ್ವಿಸ್ ಅನ್ನ ರೆಕಗ್ನೈಸ್ ಮಾಡಿ ಸೇನಾ ಮೆಡಲ್ ಗ್ಯಾಲಂಟ್ರಿ ಅಂತ ಅವಾರ್ಡ್ ಅನ್ನ ಕೊಟ್ಟಿದೆ.